ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಥಂಬ್ನೇಲ್ ಯಾವ ರೀತಿ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಂತೂ ತುಂಬಾನೇ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ, ತುಂಬಾ ಜನ ಈ ಒಂದು AI ಯೂಸ್ ಮಾಡಿಕೊಂಡು ಥಂಬ್ನೇಲ್ಗಳನ್ನ ಜನರೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಆತರ ಮಾಡ್ಬೇಕು, ಏನ್ ಮಾಡೋದು, ಸೊ ನಮಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ವಿಡಿಯೋಸ್ಗಳನ್ನ ನೋಡಿದೆ, ಬಟ್ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಸೊ ದಯವಿಟ್ಟು ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ತಲೆಗೆಡ್ಸ್ಕೊಂಬಿಡಿ, ಸಿಂಪಲ್ ಆಗಿ ಕೇವಲ 2 ನಿಮಿಷದಲ್ಲೇ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಬ್ಯೂಟಿಫುಲ್ ಥಂಬ್ನೇಲ್ ನ ನೀವು ಜನರೇಟ್ ಮಾಡ್ಬೋದು. ಸೊ ಹೆಂಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ರೀತಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಥಂಬ್ನೇಲ್ ಜನರೇಟ್ ಮಾಡೋದ್ರಿಂದ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಮಸ್ಯೆ ಇದೆಯಾ, ಹಾಗೆ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಅಲ್ಲಿ ನಾವೇನಾದ್ರೂ ಎಸ್ ಅಂತ ಕ್ಲಿಕ್ ಮಾಡ್ಬೇಕಾ ಅಥವಾ ನೋ ಅಂತ ಕ್ಲಿಕ್ ಮಾಡ್ಬೇಕಾ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಕಾಣ್ತಿರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವೇನಾದ್ರು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಯೂಟ್ಯೂಬ್ ಥಂಬ್ನೇಲ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ 2 ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಮೊದಲನೇ ಅಪ್ಲಿಕೇಶನ್ ಬಂದು ChatGPT ಅಪ್ಲಿಕೇಶನ್. ಸೊ ಇವತ್ತಿನ ದಿನಗಳಲ್ಲಂತೂ ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಕೂಡ ಈ ಒಂದು ChatGPT ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಒಂಥರ ನೋಡೋದಾದ್ರೆ ವಾಟ್ಸಪ್ ರೀತಿ ಎಲ್ಲ ಮೊಬೈಲಲ್ಲೂ ಕೂಡ ChatGPT ಅನ್ನೋದು ಇನ್ಸ್ಟಾಲ್ ಆಗಿರುತ್ತೆ. ಸೊ ಇದು ChatGPT ಅಪ್ಲಿಕೇಶನ್ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ 2ನೇ ಅಪ್ಲಿಕೇಶನ್ ಬಂದು ಗೂಗಲ್ ಜೆಮಿನೈ. ಈ ಒಂದು ಗೂಗಲ್ ಜೆಮಿನೈ ಅಂತೂ ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಕೂಡ ಬೈ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಮಾಡಿರ್ತಾರೆ. ಇನ್ ಕೇಸ್ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ಗೂಗಲ್ ಜೆಮಿನೈ ಇಲ್ಲ ಅಂದ್ರೆ ಸೊ ಈ ಕೂಡಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ 2 ಅಪ್ಲಿಕೇಶನ್ ಕೂಡ ಪ್ಲೇ ಸ್ಟೋರ್ ಆಗಿ ಆಪ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಚೆಕ್ಔಟ್ ಮಾಡಿ ಅಂತಾನೆ ಹೇಳ್ತೀನಿ. ಸೊ 2 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಿಮೇಲ್ ಮುಖಾಂತರ. ಸೊ ಲಾಗಿನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾನು ಇವಾಗ ನನ್ನ ಒಂದು ಮೊಬೈಲ್ದು ಸ್ಕ್ರೀನ್ ರೆಕಾರ್ಡರ್ ಅದನ್ನ ಆನ್ ಮಾಡ್ಕೊತೀನಿ. ಸೊ ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಅದನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಸೊ ಮೊದಲನೇದಾಗಿ ನೀವು ಇಲ್ಲಿ ಏನ್ ಮಾಡ್ಬೇಕು, ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಪ್ರಾಂಪ್ಟ್ ನ ಕೊಡ್ಬೇಕಾಗುತ್ತೆ. ಸೊ ಪ್ರಾಂಪ್ಟ್ ಬಂದು ಕನ್ನಡದಲ್ಲೇ ಬರಿಬೇಕು, ಇಂಗ್ಲಿಷಲ್ಲೇ ಬರಿಬೇಕು, ಹಿಂದಿಲೇ ಬರಿಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ನಿಮಗೆ ಕನ್ನಡ ಬರುತ್ತಾ, ಕನ್ನಡದಲ್ಲೇ ನಿಮಗೆ ಯಾವ ತರ ಥಂಬ್ನೇಲ್ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ. ಸೊ ಅದನ್ನ ChatGPT ಅರ್ಥ ಮಾಡ್ಕೊಂಡು ನಿಮಗೆ ಒಂದು ಥಂಬ್ನೇಲ್ ಅನ್ನೋದನ್ನ ಜನರೇಟ್ ಮಾಡ್ಕೊಡುತ್ತೆ. ಬಟ್ ಆದ್ರೆ ChatGPT ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಕನ್ನಡ ಅಷ್ಟು ಚೆನ್ನಾಗಿ ಬರೆಯಲ್ಲ ಥಂಬ್ನೇಲ್ ಮೇಲೆ. ಸೊ ಅದೊಂದು ಡ್ರಾಬ್ಯಾಕ್ ಇದೆ ಅಂತಾನೆ ಹೇಳ್ಬೋದು. ಬಟ್ ಅದಕ್ಕೆ ನಾನು ನಿಮಗೆ ಒಂದು ಸಿಂಪಲ್ ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಯಾವ ತರ ಒಂದು ಪ್ರಾಂಪ್ಟ್ ಬರ್ತಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ನಾನು ವಾಟ್ಸಪ್ ಅಲ್ಲಿ ಈ ರೀತಿ ಒಂದು ಟೆಕ್ಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಇದೇ ಟೆಕ್ಸ್ಟ್ ನ ಕೂಡ ರೆಫರ್ ಮಾಡ್ಬೋದು. ಸೊ ನಾನು ಯಾವ ತರ ಒಂದು ಥಂಬ್ನೇಲ್ ಒಂದು ಪ್ರಾಂಪ್ಟ್ ನ ರೆಡಿ ಮಾಡಿದ್ದೀನಿ ಅಂತ. ಸೊ ಇದೇ ರೀತಿ ನಾನು ಎಲ್ಲಾ ಒಂದು ವಿಡಿಯೋಸ್ ಗಳಿಗೂ ಕೂಡ ಥಂಬ್ನೇಲ್ ಪ್ರಾಂಪ್ಟ್ ನ ಇದೇ ರೀತಿನೇ ನಾನು ಹಾಕುವಂತದ್ದು. ಸೊ ಏನಿಲ್ಲ, ತುಂಬಾ ಸಿಂಪಲ್ ಆಗಿ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಗಾಗಿ ಒಂದು ವಿಡಿಯೋ ಮಾಡಿದ್ದೇನೆ, ಅದಕ್ಕೆ ಒಂದು ಥಂಬ್ನೇಲ್ ಜನರೇಟ್ ಮಾಡಬೇಕು. ಇವಾಗ ನಾನು ಒಂದು 6 ಫೋಟೋ, 1 ಫೋಟೋ, 2 ಫೋಟೋ, 3 ಫೋಟೋ, ನಿಮ್ದು ಎಷ್ಟು ಫೋಟೋ ನೀವು ಅಪ್ಲೋಡ್ ಮಾಡ್ತೀರೋ ಸೊ ನಾನು ಅಷ್ಟು ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಬಳಸ್ಕೊಂಡು ಒಂದು ಥಂಬ್ನೇಲ್ ನ ಜನರೇಟ್ ಮಾಡಿಕೊಡು ಅಥವಾ ಪ್ರಾಂಪ್ಟ್ ನ ಬರ್ಕೊಡು ಅಂತ ನಾನು ಕೇಳಿದ್ದೀನಿ. ಜೊತೆಗೆ ಥಂಬ್ನೇಲ್ ನಲ್ಲಿ ಏನ್ ಟೆಕ್ಸ್ಟ್ ನ ಆಡ್ ಮಾಡಬೇಕು ಅಂತ ಕೂಡ ನಾನು ಇಲ್ಲಿ ಕೆಳಗಡೆ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಟೆಕ್ಸ್ಟ್ ಅನ್ನೋದನ್ನ ಆಡ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಥಂಬ್ನೇಲ್ ನಲ್ಲಿ ಪ್ರತಿಯೊಂದು ಒಂದು ಏನ್ ಫೋಟೋಸ್ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಆಗಿರ್ಬೋದು, ಸೊ ಅದಕ್ಕೆ ತಕ್ಕಂತೆ ಒಂದು ಈ ಎಮೋಜಿಸ್ ಗಳನ್ನ ಸೇರಿಸು ಅಂತ ಕೂಡ ನಾನು ಹೇಳಿದ್ದೀನಿ. ಜೊತೆಗೆ ಕ್ರಿಯೇಟಿವ್ ಆಗಿರ್ಲಿ ಥಂಬ್ನೇಲ್ ಪ್ರಾಂಪ್ಟ್ ಅಂತ ಎಲ್ಲ ನೀಟಾಗಿ ನಾನು ಪರ್ಫೆಕ್ಟ್ ಆಗಿ ಒಂದು ಪ್ರಾಂಪ್ಟ್ ಅನ್ನೋದನ್ನ ನಾನು ಬರ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ನೀವು ಬೇಕಾದ್ರೆ ಇದೇ ಪ್ರಾಂಪ್ಟ್ ನ ನೀವು ನಿಮ್ಮ ಒಂದು ChatGPT ಕೂಡ ಯೂಸ್ ಮಾಡ್ಬೋದು. ಬಟ್ ಆದ್ರೆ ಇಲ್ಲಿ ಏನ್ ಥಂಬ್ನೇಲ್ ಟೆಕ್ಸ್ಟ್ ಇರುತ್ತೆ ಇದು ಮಾತ್ರ ನೀವು ಚೇಂಜಸ್ ಮಾಡ್ಕೊಳ್ಳಿ. ನಿಮ್ ಥಂಬ್ನೇಲ್ ಮೇಲೆ ಏನ್ ಟೆಕ್ಸ್ಟ್ ಬರಬೇಕು, ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದಿರೋ ಆ ಟಾಪಿಕ್ಗೆ ರಿಲೆವೆಂಟೆಡ್ ಆಗಿ ನೀವು ಇಲ್ಲಿ ಟೆಕ್ಸ್ಟ್ ಅನ್ನೋದನ್ನ ಸೇರಿಸಿ ಅಂತ ಹೇಳ್ತೀನಿ.
ಸೊ ನೆಕ್ಸ್ಟ್ ನಾನಿವಾಗ ಚಾಟ್ ಜಿಪಿಟಿ ಅಪ್ಲಿಕೇಶನ್ಗೆ ಬರ್ತೀನಿ. ಇಲ್ಲಿ ನಾನು 6 ಫೋಟೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಬಟ್ ನಾನು 6 ಫೋಟೋ ಅಪ್ಲೋಡ್ ಮಾಡ್ತಿಲ್ಲ, ಜಸ್ಟ್ ಒಂದೇ ಒಂದು ಫೋಟೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸೇಮ್ ಪ್ಲಸ್ ಐಕಾನ್ ಇದೆ ನೋಡಿ, ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋಟೋಸ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫೋಟೋಸ್ ಅಂತ ಇದೆ ನೋಡಿ, ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಫೋಟೋಸ್ ಅನ್ನೋದನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಅಪ್ಲೋಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅದು ಅಪ್ಲೋಡ್ ಆಗೋದಕ್ಕೆ ಸಮ್ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಸೊ ಆ ಫೋಟೋಸ್ ಅನ್ನೋದು ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ನೀವಿಲ್ಲಿ ಸೆಂಡ್ ಅಂತ ಇದೆ ನೋಡಿ, ಈ ಒಂದು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಸ್ವಲ್ಪ ವೆಯ್ಟ್ ಮಾಡಿ, ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಪ್ರಾಂಪ್ಟ್ ಏನಕ್ಕೆ ಅಂದ್ರೆ ನಮಗೆ ಚಾಟ್ ಜಿಪಿಟಿಲಿ ಕನ್ನಡ ಅಷ್ಟು ಚೆನ್ನಾಗಿ ಬರೆಯಲ್ಲ, ಹಾಗಾಗಿ ನಾವು ಪ್ರಾಂಪ್ಟ್ ನ ಜನರೇಟ್ ಮಾಡಿಸ್ಕೊಂಡು ಆ ಪ್ರಾಂಪ್ಟ್ ನ ಗೂಗಲ್ ಜೆಮಿನಿಯಲ್ಲಿ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ನೋಡಿ ಇದು ಪ್ರಾಂಪ್ಟ್ ಅನ್ನೋದನ್ನ ಬರ್ಕೊಟ್ಟಿದೆ. ಸೊ ಪ್ರಾಂಪ್ಟ್ ಬರ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಲಾಸ್ಟ್ ಒಂದು ಕಾಪಿ ಆಪ್ಷನ್ ಇದೆ ನೋಡಿ, ಈ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಬಹಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೈಸೇಷನ್. ಸೊ ನಾವು ಮಾನಿಟೈಸೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಮಾನಿಟೈಸೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಮಾನಿಟೈಸೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು, ಅಥವಾ ಮಾನಿಟೈಸೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು, ಇಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ, ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ 24 hours ಅವೈಲೇಬಲ್ ಇರ್ತೀವಿ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಆಡ್ಸೆನ್ಸ್ಗೆ ಸಮಸ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಸೊ ನೆಕ್ಸ್ಟ್ ನೀವು ಗೂಗಲ್ ಜೆಮಿನಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಏನು ಕಾಪಿ ಮಾಡ್ಕೊಂಡಿರ್ತೀರೋ ಪ್ರಾಂಪ್ಟು, ಆ ಪ್ರಾಂಪ್ಟ್ನ ಇಲ್ಲಿ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ನೀವೇನು ಫೋಟೋಸ್ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡಿರ್ತೀರೋ ಅದೇ ಫೋಟೋನೇ ಇಲ್ಲೂ ಕೂಡ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಇವಾಗ ಅದೇ ಫೋಟೋನೇ ಇಲ್ಲೂ ಕೂಡ ಅಪ್ಲೋಡ್ ಮಾಡ್ಕೊತೀನಿ. ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಸಣ್ಣದಾಗಿ ಸೆಟ್ಟಿಂಗ್ಸ್ನ ಕೂಡ ಚೇಂಜಸ್ ಮಾಡಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಜೆಮಿನಿ ಪ್ರೋ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಇರ್ಬೋದು. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ಆದಷ್ಟು ನೀವು ಇಲ್ಲಿ ಗೂಗಲ್ ಜೆಮಿನಿ ಇದು 3.1 ಪ್ರೋ ಅಂತ ಇದೆ ನೋಡಿ, ಅಡ್ವಾನ್ಸ್ಡ್ ಮ್ಯಾಥ್ಸ್ ಅಂಡ್ ಕೋಡ್ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಕೂಡ 3.1 ಫ್ಲಾಶ್ ಲೈಟ್ ಆಗಿರ್ಬೋದು ಅಥವಾ ಫ್ಲಾಶ್ ಆಗಿರ್ಬೋದು ಸೆಲೆಕ್ಟ್ ಆಗಿರುತ್ತೆ. ಸೊ ಆದಷ್ಟು ನಾನು ಸಜೆಸ್ಟ್ ಮಾಡೋದು 3.1 ಪ್ರೋ ವರ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೋ ವರ್ಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ಈ ಒಂದು ಕನ್ನಡ ಟೆಕ್ಸ್ಟ್ ಅನ್ನೋದು ಚೆನ್ನಾಗಿ ಥಿಂಕ್ ಮಾಡಿ ಆ ಒಂದು ತಮ್ಬ್ನೇಲ್ ಮೇಲೆ ಆ್ಯಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ಸೊ ಪ್ರೋ ವರ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಂಡ್ ಬಟನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಸಮ್ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಸೊ ಈ ಟೈಮಲ್ಲಿ ನೀವು ಯಾವುದೇ ರೀತಿ ಏನು ಆಪ್ಷನ್ ಕೂಡ ಕ್ಲಿಕ್ ಮಾಡಬೇಡಿ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಯಾವುದೇ ರೀತಿ ನೀವು ವರಿ ಮಾಡ್ಕೊಬೇಡಿ. ಇನ್ ಕೇಸ್ ತಮ್ಬ್ನೇಲ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಮತ್ತೊಮ್ಮೆ ನೀವು ರಿಪೀಟ್ ಮಾಡ್ಬೋದು. ಮತ್ತೆ ನಿಮ್ಗೆ ಇಲ್ಲೊಂದು ಕ್ಲಾರಿಟಿ ಕೊಡ್ತೀನಿ, ಏನಪ್ಪಾ ಅಂತ ಅಂದ್ರೆ ಈ ಒಂದು ಗೂಗಲ್ ಜೆಮಿನಿಯಲ್ಲಿ ಆಗಿರ್ಬೋದು, ಚಾಟ್ ಜಿಪಿಟಿಲಿ ಆಗಿರ್ಬೋದು, ನೀವ್ಯಾರು ತಮ್ಬ್ನೇಲ್ ಜನರೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರತಿದಿನ 3 ತಮ್ಬ್ನೇಲ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ 3 ತಮ್ಬ್ನೇಲ್ ನೀವು ಮಾಡಿ ಮುಗೀತು ಅಂದ್ರೆ ಮತ್ತೆ ನೀವು ನೆಕ್ಸ್ಟ್ ಡೇ ವೆಯ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಪ್ಪ ನಾನು ವೆಯ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ
ಗೂಗಲ್ ಜೆಮಿನೈಲಿ ಅದರದ್ದೇ ಆದಂತಹ ಒಂದು ಸಬ್ಸ್ಕ್ರಿಪ್ಷನ್ ಇದೆ, ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಚಾಟ್ ಜಿ ಪಿ ಟಿ ಕೂಡ ಅಷ್ಟೇ, ಅದರದ್ದೇ ಆದಂತಹ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದೆ. ಸೊ ಅದನ್ನ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡ್ತು ಅಂದ್ರೆ ಯಾವುದೇ ರೀತಿ ಲಿಮಿಟ್ ಇರಲ್ಲ. ಸೊ ನೀವು ಎಷ್ಟು ಬೇಕಾದ್ರೂ ತಮ್ಲೈನ್ಸ್ಗಳನ್ನ ಜನರೇಟ್ ಮಾಡ್ಕೊಬಹುದು. ಸೊ ಇವಾಗ ನೋಡಿ, ಈ ಒಂದು ಗೂಗಲ್ ಜೆಮಿನೈ ಅನ್ನೋದು ಈ ರೀತಿ ತಮ್ಲೈನ್ ಮಾಡಿದೆ. AI ಬಳಸ್ಕೊಂಡು ಯೂಟ್ಯೂಬ್ ತಮ್ಲೈನ್ ಮಾಡೋದು ಹೇಗೆ ಅಂತ ಈ ಒಂದು ಏನ್ ಗೂಗಲ್ ಜೆಮಿನೈ ತಮ್ಲೈನ್ ಅನ್ನೋದನ್ನ ಜನರೇಟ್ ಮಾಡಿದೆ. ನೀವು ಇಲ್ಲಿ ಸೇವ್ ಅಂತ ಇದೆ ನೋಡಿ, ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ಈ ಒಂದು ತಮ್ಲೈನ್ ಅನ್ನೋದು ಗ್ಯಾಲರಿಗೆ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಚಾಟ್ ಜಿ ಪಿ ಟಿ ಯಾವ ತರನಪ್ಪ ಈ ಒಂದು ತಮ್ಲೈನ್ ಜನರೇಟ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್, ನೀವು ಈ ಒಂದು ಏನ್ ಪ್ರಾಂಪ್ಟ್ ನ ಕಾಪಿ ಮಾಡಿರ್ತೀರೋ ಆ ಪ್ರಾಂಪ್ಟ್ ನ ಮತ್ತೊಮ್ಮೆ ಕಾಪಿ ಮಾಡ್ಕೊಂಡು ಇಲ್ಲಿ 2 ಲೈನ್ ಇದೆ ನೋಡಿ, ಈ 2 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನ್ಯೂ ಚಾಟ್ ಅಂತ ಇದೆ ನೋಡಿ, ಈ ಒಂದು ನ್ಯೂ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಹೊಸ ಚಾಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ಏನ್ ಪ್ರಾಂಪ್ಟ್ ನ ಕಾಪಿ ಮಾಡಿರ್ತೀರೋ ಅದನ್ನ ಇಲ್ಲಿ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡ್ಬಿಟ್ಟು ಅಗೇನ್ ನೀವು ಇಲ್ಲಿ ಚಾಟ್ ಜಿ ಪಿ ಟಿ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಇವಾಗ ಫೋಟೋನ ಅಪ್ಲೋಡ್ ಮಾಡ್ಕೊತೀನಿ. ಓಕೆ, ನಾನು ಫೋಟೋನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡ್ಕೊಂಡ ನಂತರ ಸೇಮ್ ಟು ಸೇಮ್ ನೀವು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅದು ಕೂಡ ಅಷ್ಟೇ ಸಮ್ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಸೊ ಇಲ್ಲಿ ಚಾಟ್ ಜಿ ಪಿ ಟಿಲಿ ಇನ್ನೂ ಚೆನ್ನಾಗಿ ತಮ್ಲೈನ್ ಜನರೇಟ್ ಮಾಡುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಅದು ಒಂದೇ ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಕೂಡ ನಾನು ಕನ್ನಡದಲ್ಲಿ ಒಂದು ಜನರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಬರುತ್ತೆ ಏನು ಅಂತ. ಸೊ ಇನ್ ಕೇಸ್ ನಿಮಗೆ ಕನ್ನಡ ಸರಿ ಬರೀತಾ ಇಲ್ಲ ಚಾಟ್ ಜಿ ಪಿ ಟಿ ಅಂದಾಗ ನೀವು ಇಂಗ್ಲಿಷ್ ನಲ್ಲಿ ಬೇಕಾದ್ರೆ ಚಾಟ್ ಜಿ ಪಿ ಟಿ ಇಂದ ತಮ್ಲೈನ್ ಅನ್ನೋದನ್ನ ಜನರೇಟ್ ಮಾಡಿಸ್ಕೊಬಹುದು. ಸೊ ಇದು ಒಂಥರ ಒಳ್ಳೆ ಒಂದು ಮೆಥಡ್ ಅಂತಾನು ಹೇಳ್ಬೋದು. ಸೊ ನೋಡಿ, ನಿಮ್ ರಿಕ್ವೈರ್ಮೆಂಟ್ ಯಾವ ತರ ಇದೆ, ನಿಮ್ ಯೂಟ್ಯೂಬ್ ತಮ್ಲೈನ್ ಮೇಲೆ ಯಾವ ತರ ಟೆಕ್ಸ್ಟ್ ಬರಬೇಕು ಅನ್ನೋದನ್ನ ನೋಡ್ಕೊಂಡು ನೀವು ಜನರೇಟ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಸೊ ಆದಷ್ಟು ನಾನು ಸಜೆಸ್ಟ್ ಮಾಡೋದು ವಿಡಿಯೋಗೆ ರಿಲೆವೆಂಟೆಡ್ ಆಗಿರುವಂತಹ ಒಂದು ತಮ್ಲೈನ್ಗಳನ್ನ ಜನರೇಟ್ ಮಾಡಿ ಅಂತಾನೆ ಹೇಳ್ತೀನಿ. ಸೊ ಆವಾಗ ಯಾವುದೇ ರೀತಿ ನಮ್ಮ ಒಂದು ಚಾನಲ್ಗಾಗಿರ್ಬೋದು, ನಮ್ಮ ವಿಡಿಯೋಸ್ಗಳಿಗಾಗಿರ್ಬೋದು ಇಶ್ಯೂಸ್ ಅನ್ನೋದು ಬರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ರ ಚಾಟ್ ಜಿ ಪಿ ಟಿ ಅನ್ನೋದು ಈ ತರ ತಮ್ಲೈನ್ ಅನ್ನೋದನ್ನ ಜನರೇಟ್ ಮಾಡ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ನಾನು ಇನ್ನೂ ಇದನ್ನ ಅಡ್ವಾನ್ಸ್ ಆಗು ಕೂಡ ಮಾಡ್ಬೋದು. ನಾನು ಏನೇನು ತಮ್ಲೈನ್ಗಳನ್ನ ಮಾಡಿದೀನೋ ಅದೆಲ್ಲ ಒಂದು ರೆಫರೆನ್ಸ್ ಆಗಿ ಅಪ್ಲೋಡ್ ಮಾಡಿ ನನ್ನ ಫೋಟೋನ ಅಪ್ಲೋಡ್ ಮಾಡ್ತು ಅಂದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ತಮ್ಲೈನ್ ಅನ್ನೋದು ಜನರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ನಾನು ಸಿಂಪಲ್ ಆಗಿ ನಾನು ನಿಮಗೆ ತೋರಿಸೋದ್ರಿಂದ ಸೊ ಇಷ್ಟು ನಾನು ಜನರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಆಲ್ಮೋಸ್ಟ್ ಕನ್ನಡ ಚೆನ್ನಾಗೇ ಬರ್ತಿದೆ ಈ ಒಂದು ತಮ್ಲೈನ್ ಅಲ್ಲಿ ಅಂತಾನೆ ಹೇಳ್ಬೋದು. AI ಬಳಸಿಕೊಂಡು ಯೂಟ್ಯೂಬ್ ತಮ್ಲೈನ್ ಮಾಡೋದು ಹೇಗೆ ಅಂತ ಚೆನ್ನಾಗೇ ಮಾಡಿದೆ. ಕೆಲವೊಂದು ಬಾರಿ ಮಾತ್ರ ಈ ಒಂದು ಕನ್ನಡ ಟೆಕ್ಸ್ಟ್ ಅನ್ನೋದು ಸರಿಯಾಗಿ ಬರೆಯೋದಿಲ್ಲ ಅಂತಾನೆ ಹೇಳ್ಬೋದು. ಅಂತ ಸಿಚುವೇಶನ್ ಇದ್ದಾಗ ನೀವು ಇಂಗ್ಲಿಷ್ ನ ಆ ಒಂದು ಪದಕ್ಕೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಬಹುದು. ಈ ಒಂದು ಚಾಟ್ ಜಿ ಪಿ ಟಿಲಿ ಗೂಗಲ್ ಜೆಮಿನೈಲ್ ಆದ್ರೆ ನೀವು ಪ್ರೋ ವರ್ಷನ್ ಸೆಲೆಕ್ಟ್ ಮಾಡ್ಕೊಂತು ಅಂದ್ರೆ ನೀವು ಯಾವುದೇ ಒಂದು ಕನ್ನಡ ಟೆಕ್ಸ್ಟ್ ಕೊಟ್ಟರು ಆಲ್ಮೋಸ್ಟ್ 95% ಅಷ್ಟು ಕನ್ನಡ ಟೆಕ್ಸ್ಟ್ ಅನ್ನೋದು ತಮ್ಲೈನ್ ಮೇಲೆ ಬರೆಯುತ್ತೆ ಅಂತಾನೆ ಹೇಳ್ಬಹುದು. ಸೊ ನೋಡಿದ್ರಲ್ವಾ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಈ ಒಂದು ಯೂಟ್ಯೂಬ್ ತಮ್ಲೈನ್ ಅನ್ನೋದನ್ನ ಜನರೇಟ್ ಮಾಡೋದು ಅಂತ. ಸೊ ಇನ್ನು ಇದರಲ್ಲಿ ನಿಮ್ಗೆ ಇವಾಗ ಕ್ವಶನ್ಸ್ ಗಳು ಬರ್ಬೋದು, ಬ್ರೋ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ತಮ್ಲೈನ್ ಗಳನ್ನ ಅಪ್ಲೋಡ್ ಮಾಡ್ತೋದ್ರೆ ನಮ್ಗಾಗಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ಸ್ ಗಳಿಗಾಗಿರ್ಬೋದು, ಸೊ ನಮ್ಮ ವಿಡಿಯೋಸ್ ಗಳಿಗಾಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗಲ್ವಾ ಅಂತ. ಸೊ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ವರಿ ಮಾಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಅದೇ ನಾನು ಹೇಳ್ದಂಗೆ ಮುಂಚಿನ ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಆದಷ್ಟು ವಿಡಿಯೋಗೆ ರಿಲೆವೆಂಟೆಡ್ ಆಗಿ ತಮ್ಲೈನ್ಗಳನ್ನ ಜನರೇಟ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಅಂದ್ರೆ AI ಯೂಸ್ ಮಾಡಿದಿರಾ ಅಂತ ಕೇಳುತ್ತೆ ಅಲ್ವಾ. ಸೊ ಅಲ್ಲಿ ನೀವು ಎಸ್ ಕ್ಲಿಕ್ ಮಾಡಬೇಕು, ನೋ ಕ್ಲಿಕ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಸೊ ಆಬ್ವಿಯಸ್ಲಿ ನೀವು ಓನ್ ಆಗಿ ವಿಡಿಯೋ ಕ್ರಿಯೇಟ್ ಮಾಡಿದಿರಾ, ಸೊ ಎಲ್ಲ ಓನ್ ಎಫರ್ಟ್ ಇದೆ, ಯಾವುದೇ ರೀತಿ ನೀವು AI ಯೂಸ್ ಮಾಡಿಲ್ಲ ಅಂದ್ರೆ ಸೊ ನೀವು ನೋ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ವಿಡಿಯೋಸ್ಗಳಲ್ಲೂ ಕೂಡ AI ಯೂಸ್ ಮಾಡಿದಿರಾ, ಮತ್ತೆ ಈ ಒಂದು ತಮ್ಲೈನ್ ಕೂಡ AI ಇಂದ ಮಾಡಿದಿರಾ ಅಂದ್ರೆ ಮಾತ್ರ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಎಕ್ಸಾಂಪಲ್ ನನ್ನ ಸಿಚುವೇಶನ್ ಹೇಳೋದಾದ್ರೆ ನಾನು ಓನ್ ಆಗಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಓನ್ ಆಗಿ ವಿಡಿಯೋ ಶೂಟ್ ಮಾಡ್ತೀನಿ, ನಾನೇ ಎಡಿಟಿಂಗ್ ಮಾಡ್ತೀನಿ, ನಾನೇ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ನಂದೇ ಓನ್ ವರ್ಕ್ ಇರುತ್ತೆ, ಓನ್ ಎಫರ್ಟ್ ಇರುತ್ತೆ. ಜಸ್ಟ್ ತಮ್ಲೈನ್ ಮಾತ್ರ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ಅಂತ ಸಿಚುವೇಶನ್ ಇದ್ದಾಗ ಏನ್ ಮಾಡ್ಬೇಕು, ನಾನು
ನೋ ಅಂತಾನೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ನಿಮ್ ಸಿಚುವೇಶನ್ ಯಾವ ತರ ಇದೆ, ನೀವು ಯಾವ ತರ ನಿಮ್ ವಿಡಿಯೋಸ್ ನಿಮ್ಮ ಚಾನಲ್ಗೆ ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಆಲ್ಟರ್ಡ್ ಕಂಟೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ರೀತಿ ಒಂದು ಇನ್ಫಾರ್ಮೇಶನ್ ಅನ್ನೋದು ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು, ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ಕಂಟೆಂಟ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತು ಅಂದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.